ಕಷ್ಟ. ಆದ್ರೂ ಅಷ್ಟೊಂದು ಸಂಪದ್ರು ಪಾಪ ಅದು ಕೆಲಸ ಅದಕ್ಕೂ ಇದಕ್ಕೆಲ್ಲ ಹೋಗ್ತಾ ಇರುತ್ತೆ. ಹಣ ಎಷ್ಟಿದ್ರು ಸಾಕು ಅಂಥದ್ರಲ್ಲೂ ದಿಗಂತರಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ಮಾತಾಜಿ ಬೇಡ, ಇದಕ್ಕೆ ಕಷ್ಟ ಜೀವನ ಅಂತ ಹೇಳಿದ್ರು. ಆದ್ರೂ ನಮ್ಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಭಾರತೀಯ ಹಾಗಾಗಿ ಅವರು ಜೋರ ಚಪ್ಪಳೆ ಭಾರತೀಯ ಅಂತ ಭಕ್ತರಿರ್ಬೇಕು ನನಗೆ ಬಹಳ ಅನಿಸ್ತಾ ಇತ್ತು. ಆಮೇಲೆ ಆ ಶಾಲೆ ಭಾರತೀಯರು ಮುಂಚೆ ಹಿರೇಹಳ್ಳಿಯಲ್ಲಿದ್ದರು. ಅವ್ರಿಗೆ ಕಾಟನ್ಪೇಟೆಗೆ ಟ್ರಾನ್ಸ್ಫರ್ ಆಯಿತು. ಈಗ 2 ವರ್ಷದಿಂದ ಕಾಟನ್ಪೇಟೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಇವತ್ತು ಪ್ರಾಮಾಣಿಕವಾದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲೇ ಎಷ್ಟೊಂದು ಟೀಚರ್ಸ್ ನೋಡ್ತಾ ಇದ್ದೆ. ಅವ್ರು ಬೆಳಿಗ್ಗೆ ಹತ್ತಿದ್ರು ಟೀಚರ್ ಅಲ್ಲಿಯೋ ಜನರು ಅಂತ ಇದ್ರು, ಸರ್ ನೀವು ಬೆಳಗ್ಗೆ ಬರೋದು 10:30 ಬರ್ತಾರೆ ಸರ್, ಮಧ್ಯಾಹ್ನ 3:30 ಮನೆಗೆ ಬರ್ತಾರೆ ಸರ್ ಅಂತ. ಆದರೆ ಇವರು ಅಷ್ಟು ಪ್ರಾಮಾಣಿಕವಾಗಿ ಬೆಳಗ್ಗೆ ಕರೆಕ್ಟ್ ಟೈಮ್ ಹೋಗಿ ಪ್ರೇಯರ್ ಮಾಡಿಸಿ ಸಂಜೆ 4-4:30 ಇದ್ದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಅದರೊಟ್ಟಿಗೆ ವಿಶೇಷವಾಗಿ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಟ್ಟವರು ಭಾರತೀಯರು. ಹಾಗಾಗಿ ಅಂತ ಭಾರತೀಯ ಸಹಕಾರವನ್ನು ನಮ್ಮ ಮಾತಾಜಿಯವರು ಹೇಳಿದಂತೆ ಆ ಎಲ್ಲ ಮಕ್ಕಳಿಗೆ ಸರಿಸುಮಾರು 55 ಜನ ಮಕ್ಕಳಿಗೆ ನೋಟ್ಬುಕ್ಕು, ಒಂದು ಫೈಲು, ಮತ್ತೆ ಪೆನ್ನು ಪೆನ್ಸಿಲು ಮತ್ತೆ ಮೆಂಟಲ್ ರಬ್ಬರ್ಸ್ ಕೊಟ್ವಿ. ಆಮೇಲೆ ಸ್ಕೇಲ್ ಕೊಟ್ವಿ. ಆಮೇಲೆ ಅದರೊಟ್ಟಿಗೆ ಮಾತಾಜಿ ಹೇಳಿದೆ, ನಾನು ಎಲ್ಲ ಸ್ಪೀಡ್ ಕೊಡ್ಬೇಕಂತ ಹೇಳಿದ್ದಲ್ಲ, ಅದಕ್ಕೆ ಮಾತಾಜಿಯವರು ಮಕ್ಕಳಿಗೆ ಮಾತ್ರ ಕಡಿಮೆ ಆಗ್ಬೋದು ಹೊಟ್ಟೆ ತುಂಬೋದು ಕೊಡಬೇಕು ಅಂತ ಮಾತಾಜಿ ಹೇಳಿದ್ರು. ಹಾಗಾಗಿ ಏನಾದ್ರು ಹೊಟ್ಟೆ ತುಂಬ ತಗೊಂಡು ಹೋಗಿ ಕಾಸ್ಟ್ಲಿ ಆದ ಪರವಾಗಿಲ್ಲ ಅಂತ ಮಾತಾಜಿಯವರು ಹೇಳಿದರು. ಹಾಗಾಗಿ ಮಾತಾಜಿಯವರು ಮಾತಾಜಿಯವರು ಹೇಳಿದಾಗೆ ಎಲ್ಲ ಮಕ್ಕಳಿಗೂ ದೊಡ್ಡ ದೊಡ್ಡ ಕ್ರೀಮ್ ಬನ್ನು ತಗೊಂಡೋಗಿದ್ದೆ. ಶ್ರೀನಿವಾಸ ಬೇಕರಿ ಮಾಡಿಸಿ ಎಲ್ಲ ಮಕ್ಕಳಿಗೂ ದ್ರಾಕ್ಷಿ ಹಾಕಿರೋ ಕ್ರೀಮ್ ಹಾಕಿರೋ ಬನ್ನನ್ನು ಪ್ರತಿಯೊಬ್ಬರು ಕೊಟ್ಟು ಆ ಎಲ್ಲ ಮಕ್ಕಳು ಭಾಳ ಸಂತೃಪ್ತಿಯಿಂದ ತಿಂದರು. ಇವತ್ತು ನಾವು ಶಾಲೆಗೆ ಹೋದಾಗ ಅಲ್ಲಿ ಮಕ್ಕಳು ಮಾತಾಜಿ ಎಷ್ಟು ಮಾತಾಡ್ತಾ ಇದ್ರು. ಆ ಮಕ್ಕಳು ಎಷ್ಟು ಚೆನ್ನಾಗಿ ಕೇಳ್ತಾರೆ ಗೊತ್ತಾ, ಎಷ್ಟು ನಾನು ಹೇಳೋ ಶಬ್ದಗಳನ್ನ ನಾನು ಹೇಳ್ಕೊತಾ ಇದ್ರು. ಅಷ್ಟು ಚೆನ್ನಾಗಿ ಆ ಮಕ್ಕಳು ಗ್ರಹಿಸ್ತಾ ಇದ್ರು, ಕೇಳ್ತಾ ಇದ್ರು. ಬಹಳ ಸಂತೋಷ ಆಯಿತು. ಮತ್ತು ನಾನು ಹೇಳೋದು ಎಲ್ಲವನ್ನೂ ಮಾಡಿದ್ರು. ಎಲ್ಲ ಸ್ವಾಮೀಜಿ ಬಗ್ಗೆ ಸ್ವಲ್ಪ ಹೇಳಿದೆ, ಶಕ್ತಿ ಮಂತ್ರ ಹೇಳ್ಕೊಟ್ಟೆ, ಆಮೇಲೆ ಚೈತನ್ಯ ತಾಯಿ ಮರಿಗಳಂತ ಹೇಳಿದೆ, ಭಜನೆ ಹೇಳ್ಕೊಟ್ಟೆ. ಎಲ್ಲವನ್ನು ಭಾಳ ಚೆನ್ನಾಗಿ ಮಾಡಿದ್ರು. ಅವ್ರಿಗೆ ಮುಂದಿನ ವಾರ ಅಥವಾ ಆಶ್ರಮ ಬರ್ಬೇಕಂತ ತುಂಬ ಅವರೆಲ್ಲ ಕೇಳ್ತಾ ಇದ್ದಾರಂತೆ ಸರ್ ಮೇಡಮ್ ಭಾರತೀಯ ಟೀಚರ್ನ ಅಲ್ಲೆಲ್ಲ ಕರ್ಕೊಂಡವ್ರಿ ಆಶ್ರಮ ಕರ್ಕೊಂಡವ್ರಿ ಅಂತ. ನಾವು ಇಲ್ಲಿ ಆ ಪಕ್ಕದ ಆಶ್ರಮ ಬರೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಲ್ವಾ. ಆದರೆ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಂತ ಅಲ್ಲೆಲ್ಲ ಕೂಡಬೇಕು ಅಂತಾರಂತ ಭಾರತೀಯರು. ಅಂಥ ನಿಟ್ಟಿನಲ್ಲಿ ಅವರು ಅಲ್ಲಿ ಎಲ್ಲ ಮಕ್ಕಳಿಗೂ ನಾವು ಇವೆಲ್ಲವನ್ನ ಕೊಟ್ವಿ. ಇಷ್ಟು ನೋಟ್ಬುಕ್ಕು ಮತ್ತು ಬೇರೆ ಬೇರೆ ಅಗತ್ಯ ವಸ್ತುಗಳು ಬೇರೆ ಕೊಟ್ವಿ. ಮತ್ತು ಎಲ್ಲವನ್ನ ಸ್ವೀಟ್ ಹಂಚಿದ್ವಿ, ಚಾಕ್ಲೇಟ್ ಕೊಟ್ವಿ. ಮತ್ತು ಅಲ್ಲಿಯ ಶಿಕ್ಷಕರು ತುಂಬ ಸಹಕಾರ ಕೊಟ್ಟರು. ಶಶಿಕಲಾ ಮೇಡಮ್ ಅಂತ ಒಬ್ಬರು, ಮತ್ತು ಸುನೀತಾ ರಾಣೆ ಅಂತ ಒಬ್ಬರು, ಮತ್ತು ಭಾರತೀಯರು ಮುಂಚೆ ವೆಂಕಟೇಶ್ ಮೂರ್ತಿ ಅಂತಿದ್ರು, ಅವರು ಟ್ರಾನ್ಸ್ಫರ್ ಆಯಿತು. ಅವರು ಸಹ ಚೆನ್ನಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ರು. ಆನಂತರ ಅದು ಬೆಳಗ್ಗೆ ಕಾರ್ಯಕ್ರಮ ಮುಗೀತು. ಆನಂತರ ನಾವು ಮನೆಗೆ ದಿವ್ಯತೆರೆಯರು ನಾವು ಚಳ್ಳಕೆರೆ ತುಂಬ ಮನೆಗಳಲ್ಲೂ ಸಹ ಸತ್ಸಂಗಗಳನ್ನು ನಾವು ಮನೆಗೆ ದಿವ್ಯತೆರೆಯರು ಮನೆಗೆ ಶಾಲಾ ಮಾತೆ ಅಂತ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಾವು ಮನೆಗೂ ದಿವ್ಯತೆರೆಯರ ಫೋಟೋವನ್ನು ಕೊಡಬೇಕು ಅಂತ ನಾನು ಯೋಜನೆ ಹಾಕೊಂಡಿದ್ದೆ. ಅದರೊಟ್ಟಿಗೆ ನಮ್ಮ ಭಾರತೀಯಮ್ಮ, ನಾನು, ಅದೊಬ್ಬರು ಅಕ್ಕಮ್ಮ ಅಂತ ನೋಡಿ ದಿವ್ಯತೆರೆಯರು ನಾವು ಹತ್ರ ಎಲ್ಲ ಅಡ್ಜಸ್ಟ್ ಮಾಡ್ತಾರೆ. ನಮ್ಮ ಕ್ಲಾಸ್ಮೇಟ್ ಒಬ್ಬರು ಚೈತನ್ಯ ಅಂತ, ನಾನು MA ಕ್ಲಾಸ್ಮೇಟ್ಸು, ಅವರು ಅಕ್ಕಮ್ಮ ಅಂತ. ಯಾಕಂದರೆ ಸುಮ್ಮನೆ ನಾವು ಒಬ್ಬರೇ ಹೋದರೆ ಸರಿ ಬರಲ್ಲ, ಅಲ್ಲಿ ಜನರಿಗೆ ಪರಿಚಿತ ಇರಬೇಕು ಅಂಥವ್ರು ಬೇಕಲ್ಲ. ಹಾಗಾಗಿ ಅಕ್ಕಮ್ಮವರು ಅಂತ ಅವ್ರಿಗೆ ಎಷ್ಟು ಭಕ್ತಿ ಅಂತಂದರೆ ಪ್ರತಿ ಮನೆಗೆ ಎಷ್ಟು ಚೆನ್ನಾಗಿ ಎಲ್ಲ ನಮ್ಮ ಜೊತೆಗೆ ಬಂದು ನಮ್ಮ ಎಲ್ಲ ಅವ್ರು ಭಾರತೀಯರು ಸ್ಟೂಡೆಂಟ್ಸು 20 ಜನ ಹುಡುಗರು. ಈ ಫೋಟೋಸ್ ವೀಡಿಯೋಸ್ ಆಮೇಲೆ ಕಳಿಸ್ತಾರೆ ನೋಡಿ. ಇಬ್ಬರು ಬ್ಯಾಗ್ ಇಟ್ಕೊಂತಾರೆ, ಇಬ್ಬರು ಬ್ಯಾಗ್ ಇಟ್ಕೊಂತಾರೆ, ಒಬ್ಬರು ಫೋಟೋ ಇಟ್ಕೊಂತಾರೆ, ಒಬ್ಬರು ಚಾಕ್ಲೇಟ್ಸ್ ಇಟ್ಕೊಂತಾರೆ, ಒಬ್ಬರು ಸ್ವೀಟ್ ಇಟ್ಕೊಂತಾರೆ, ಒಬ್ಬರು ಪಾಕೆಟ್ ಕೊಡ್ತಾರೆ, ಒಬ್ಬರು ಚಾಕ್ಲೇಟ್ ಕೊಡ್ತಾರೆ. ಸರ್ ಇವ್ರ ಮನೆಗೆ ಹೋಗೋಣ, ಅವ್ರ ಮನೆಗೆ ಹೋಗೋಣ, ಹೀಗೆ ಎಷ್ಟು ಚೆನ್ನಾಗಿ. ಆಮೇಲೆ ಪ್ರತಿ ಮನೆಗೂ ಹೋದ್ವಿ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಆಮೇಲೆ ಒಬ್ರು ಹೋದ್ವಿ, ಅವ್ರ ಪೇರೆಂಟ್ಸ್ ಹುಡುಗರು, ಸರ್ ಬರೀ ಸರ್ ಕಾಫಿ ಕುಡಿ, ಟೀ ಕುಡೀರಿ ಸರ್, ಬರೋ ಊಟ ಮಾಡ್ತೀರಿ ಸರ್, ಅದನ್ನ ಕುತ್ಕೋಬರಿ ಸರ್, ಎಷ್ಟು ಚೆನ್ನಾಗಿ ಗೌರವ ಕೊಟ್ಟರು ಅಂತ. ಅಂದರೆ ನಾವು ದಿವ್ಯತೆರೆಯಲ್ಲಿ ಪ್ರಾರ್ಥನೆ ಮಾಡಿದ್ದೆ ಅಂದರೆ ಖಂಡಿತವಾಗೂ ನಮ್ಮ ಹಿಂದೆ ನಿಂತಾರೆ. ನಾವು ಒಂದೇ ಹೆಜ್ಜೆ ಭಗವಂತನ ಮುಂದೆ ಇಟ್ಟರೆ ಭಗವಂತನೇ 10 ಹೆಜ್ಜೆ ಬಂದು 9 ಹೆಜ್ಜೆ ಕರ್ಕೊಂತಾನೆ. ಇದೇ ಸಾಕ್ಷಿ. ದಿವ್ಯತೆರೆಯರಲ್ಲ, ಅವರು ಸಾಮಾನ್ಯರಲ್ಲ, ಬಹಳ ಅದ್ಭುತವಾದ ಶಕ್ತಿಗಳು, ಅದ್ಭುತವಾದ ಪವಾಡ ಪುರುಷರ ಥರ. ಈಗ ಅಪ್ಪಡಗಾದ್ರೆ ಅಜಯ್ ಪವಾಡ ಪುರುಷರು ದಿವ್ಯತೆರೆಯರು ಅಷ್ಟೇ. ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ, ಭಾಳ ಮ್ಯಾಜಿಕ್ ಮಾಡ್ತಾರೆ. ಹಾಗಾಗಿ ನಾವು ಪ್ರತಿ ಮನೆಗೂ ಹೋದಾಗ ಭಾಳ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಟ್ಟರು. ಆಮೇಲೆ ಎಷ್ಟು ಚೆನ್ನಾಗಿ ಫೋಟೋ ಯೂಸ್ ಮಾಡೋದಿರ್ಬೋದು,
ಆಮೇಲೆ ಆ ಸ್ವೀಟ್ ಇಸ್ಕೊಳ್ಳೋದಿರ್ಬೋದು. ಕೆಲವರು ನಾನೆಲ್ಲ ಸ್ವೀಟ್ ಕೊಡಿ ಅಂತ ಹೇಳೋದು. ನಾವು ಅದ್ರ ಬಗ್ಗೆ ದಿವ್ಯತೆಯ ಬಗ್ಗೆ ಹೇಳ್ತಿದ್ವಿ, ಸ್ವಾಮೀಜಿ ಬಗ್ಗೆ ಹೇಳ್ತಾ ಇದ್ವಿ. ಆಮೇಲೆ ವಿಶೇಷವಾಗಿ ನನಗೆ ಆ ಎಲ್ಲ ಜನರನ್ನು ಭೇಟಿಯಾದಾಗ ಒಂದು ಬಹಳ ವಿಶೇಷವಾಗಿ ಅನಿಸ್ತು. ಭಾರತೀಯ ಮಟ್ಟದಲ್ಲಿ ಬಹಳ ಗೌರವ ಇಟ್ಟಿದ್ರು ಆ ಎಲ್ಲ ಜನರು. ಒಳ್ಳೆ ಟೀಚರಪ್ಪ, ಒಳ್ಳೆ ಟೀಚರ್ ಈ ಥರ. ಆಮೇಲೆ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅನ್ನು ಕೊಡ್ತು. ಮುಂಚೆ ಅವ್ರು ಅಲ್ಲಿ ಪಾಠ ಮಾಡೋ ಟೀಚರ್ಸ್ ಎಷ್ಟೋ ಟೈಮಲ್ಲಿ ಪಾಠ ಮಾಡ್ತಾನೆ ಇಲ್ಲ ಅದು ನೀಟಾಗಿ. ಅಂದರೆ ಯಾವಾಗ ಬರೋದು ಯಾವಾಗ ಹೋಗೋದು, ಆಯ್ತು ಒಂದು 2-3 ದಿನ ಶಾಲೆ ಬೀಗ ಸಿಗುತ್ತೆ, ಆಮೇಲೆ ಬಿಯು ಎಲ್ಲ ನಿಂತಿರುತ್ತೆ. ಆ ಥರದ ಪರಿಸ್ಥಿತಿ ಆಗಿತ್ತು. ಆದರೆ ನೋಡಿ, ಒಬ್ಬ ಒಳ್ಳೆಯ ಶಿಕ್ಷಕ ಇದ್ದರೆ ತನ್ನ ಮೂಲಕ ಇಡೀ ಶಾಲೆಯನ್ನು ಬದಲಾವಣೆ ಮಾಡ್ಬೋದು. ಶಾಲೆ ಬದಲಾದರೆ ಅಲ್ಲಿ ಕಲಿಯುವಂಥ ಮಕ್ಕಳು ಮುಂದೆ ಎಲ್ಲರೂ ಹೋಗ್ತಾರೆ ಅಲ್ವಾ, ಎಲ್ಲ ಡಿಸ್ಪ್ಯಾಚ್ ಆಗ್ತಾರೆ. ಆ ಮಕ್ಕಳು ಮತ್ತೆ ರಾಷ್ಟ್ರ ಕಟ್ಟಲಿಕ್ಕೆ ನೋಡಿ ಅದೇ ಕಾರ್ಯ ಅನ್ನುವಂಥದ್ದು ಒಬ್ಬರಿಂದ ಆರಂಭ ಆಗುತ್ತೆ. ಈ ಮಾತಾಜಿಗಳ ಚಳ್ಳಕೆರೆಯಲ್ಲಿ ಶಾರದಾಶ್ರಮ ಆರಂಭ ಆಯಿತು. ಅದ್ರ ಮೂಲಕ ಎಷ್ಟು ಚಟುವಟಿಕೆಗಳು ಚಳ್ಳಕೆರೆ ನಗರ, ಗ್ರಾಮಾಂತರ ಪ್ರದೇಶಗಳು, ಇವತ್ತು ಫೇಸ್ಬುಕ್, ವಾಟ್ಸಪ್, ಟೆಲಿಗ್ರಾಮ್, ನ್ಯೂಸ್ ಪೇಪರು ಅಥವಾ ನ್ಯೂಸಲ್ಲಿ ಎಷ್ಟು ಕಡೆ ಇವತ್ತು ಸ್ಪ್ರೆಡ್ ಆಗ್ತಾ ಇದೆ. ಅಂದರೆ ಒಬ್ಬ ನಾವು ಯಾರೇ ಆಗಲಿ, ನಾನು ಒಬ್ಬನೇ ಅಂತ ಅಂದ್ಕೊಂಡು ಹೋಗ್ಬೇಡಿ ಯಾವತ್ತು. ಅಂದರೆ ನಾವು ಒಬ್ಬರೇ ಆರಂಭ ಮಾಡಿದ್ರು ನಮ್ಮ ಹಿಂದೆ ದಿವ್ಯ ಶಕ್ತಿಗಳು ಇಟ್ಕೊಂಡು ಖಂಡಿತವಾಗಿ ಕಾಪಾಡ್ತಾರೆ, ಮುನ್ನಡೆಸಲಿಕ್ಕೆ ಸಾಕ್ಷಿ. ಆಮೇಲೆ ಎಲ್ಲ ಕಾರ್ಯಕ್ರಮಗಳು ಭಾಳ ಚೆನ್ನಾಗಾಯಿತು. ನಾವು ಸರಿಸುಮಾರು ತುಂಬ ಮನೆಗಳಿಗೆ ಹೋಗಿ ಇಡೀ ಕಾಟಮಂಡಿಯಲ್ಲಿ ಕವರ್ ಮಾಡಿದ್ವಿ. ಮತ್ತೆ ಬರುವಾಗ ರೋಡಲ್ಲೂ ಸಹ ನಾವು ಹಲವಾರು ಮನೆಗೆ ಭೇಟಿ ಕೊಟ್ಟಂತ ಬಂದ್ವಿ. ಆಮೇಲೆ ನಾನು ಸ್ವೀಟಲ್ಲಿ ಕೆಲವು ಉಳಿದಿತ್ತು, ಅದನ್ನು ನಾನು ಹೀಗೆ ನಮ್ಮ ಪೆಟ್ರೋಲ್ ಹಚ್ಕೊಂತ ಪೆಟ್ರೋಲ್ ಬ್ಯಾಗಿಗೆ ಹೋದೆ. ಸರ್ ಏನು ಸರ್ ಏನು ಬ್ಯಾಗ್ ತುಂಬ ಇಟ್ಟು ಸ್ವೀಟ್ ನನಗೆ ಸ್ವಲ್ಪ ಎಲ್ಲ ಇತ್ತು. ನಾವು ಈಗ ಸ್ವಾಮೀಜಿ ಅಂತ ತಗೊಂಡು ಕೊಟ್ವಿ, ನಮ್ಮ ಮನೆಗೆ ಕೊಟ್ವಿ. ಒಟ್ಟಿಗೆ ಸ್ವಾಮೀಜಿ ಜಯಂತಿ ಅನ್ನೋ ಒಂಥರ ನಮ್ಮದೇ ಜಯಂತಿ ಅಷ್ಟು ಸೊಗಸಾಗಿ, ಅಷ್ಟು ಅದ್ಭುತವಾಗಿ ಎಲ್ಲ ಕಡೆನೂ ಸ್ವಾಮೀಜಿ ಜಯಂತಿ ಪ್ರಯುಕ್ತ ಸ್ವೀಟ್ ಕೊಟ್ವಿ, ಅವ್ರ ಬಗ್ಗೆ ಪ್ರಚಾರ ಮಾಡಿದ್ವಿ, ಫೋಟೋ ಕೊಟ್ವಿ. ಆಮೇಲೆ ವಿಶೇಷವಾಗಿ ಪುಸ್ತಕಗಳನ್ನು ಕೊಟ್ವಿ, ಮಕ್ಕಳಿಗೆಲ್ಲ ನೋಟ್ಬುಕ್, ಪೆನ್ನು, ಅವ್ರಿಗೂ ಸ್ವೀಟನ್ನು ಕೊಟ್ವಿ. ಒಟ್ಟಿನಲ್ಲಿ ಇಡೀ ಕಾರ್ಯಕ್ರಮ. ಆಮೇಲೆ ಸ್ವಲ್ಪನೂ ಎಲ್ಲರೂ ಒಂದು ಚಿಕ್ಕ ಪ್ರಾಬ್ಲಮ್ ಆಗ್ತಾ ಹಾಗೆ ದಿವ್ಯತ್ರಯರು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನಾವು ಮಾತ್ರ ಅವ್ರು ಮರೆಯಲ್ಲ, ನಾವು ಅವ್ರು ಬರೆದ್ರು ಅವ್ರು ನಮ್ಮನ್ನು ಮರೆಯಲ್ಲ. ಅಷ್ಟು ನಮ್ಮ ಬೆಂಗಾವಲಾಗಿ ಬರ್ತಾರೆ. ಯಾಕಂದ್ರೆ ಇನ್ನ ಈ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ, ಅವ್ರು ಮರೀಬೋದು, ಆದರೆ ಭಗವಂತ ಮರೆಯಲ್ಲ. ಅದಕ್ಕೆ ನಾವೆಲ್ಲರೂ ಭಗವಂತನ ಗಟ್ಟಿ ಹಿಡಿಬೇಕು. ಅದಕ್ಕೆ ಶರಣಾಗು 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 ಅನ್ನೋಗೆ ನಾವು ಭಗವಂತನ ಗಟ್ಟಿ ಹಿಡಿದು ಖಂಡಿತವಾಗೂ ಯಶಸ್ವಿ ಆಗ್ಬೋದು ಅಂತ ಹೇಳ್ಬೋದು. ಹಾಗಾಗಿ ನನ್ನ ಜೀವಶಿವ ಸೇವೆಯ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತು. ಮತ್ತು ಇದಕ್ಕೆಲ್ಲ ತುಂಬ ಭಾಳ ದೊಡ್ಡ ಸಹಕಾರವನ್ನು ಕೊಟ್ಟರು ಪೂಜ್ಯ ಮಾತಾಜಿಯವರು. ಅವರಿಗೆ ಜೋರಾದ ಚಪ್ಪಾಳೆ ಬರಲಿ.